ಇದ್ದಾರೆ. ದೇವರು ಬಂದಾಗ್ಲಿಂದ ಹೋಗೋವರೆಗೂ ಪಟೇಲರು ಮನೆಯಲ್ಲೇ ಕೂರೋದು. ಅಂದ್ರೆ ನಮ್ಮ ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಅಜ್ಜಿ ಮನೆ, ಕುದೂರ್ ಹತ್ರ ಇರುವಂತಹ ಬೀಚ್ನಲ್ಲಿ. ಇಲ್ಲಿ 3 ವರ್ಷಕ್ಕೊಂದ್ಸರಿ ಇಲ್ಲ 5 ವರ್ಷಕ್ಕೊಂದ್ಸರಿ ರಾಶಿ ಅಂತ ಮಾಡ್ತಾರೆ. ಆಗಿನ ಕಾಲದಿಂದನೂ ಪಟೇಲರ ಮನೆಯಲ್ಲೇ ದೇವ್ರನ್ನ ಕೂರ್ಸೋದೊಂದು ಸಂಪ್ರದಾಯ ಇತ್ತು. ಅದನ್ನ ಈಗಲೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ದೇವರು ಬಂದಾಗ್ಲಿಂದ ಹೋಗೋವರೆಗೂ ಪಟೇಲರ ಮನೆಯಲ್ಲೇ ಕೂರೋದು. ಅಂದ್ರೆ ನಮ್ಮ ಅಜ್ಜಿ ಮನೆಯಲ್ಲೇ ಕೂರೋದು. ಈಗ ದೇವ್ರನ್ನ ಮನೆಯಿಂದ ಹೊರಗಡೆ ತಗೊಂಡ್ಬಂದಿದ್ದಾರೆ. ಅಂದ್ರೆ ಊರೆಲ್ಲ ಮೆರವಣಿಗೆ ನಂತರ ಊರ್ ಮುಂದೆ ದೇವರನ್ನ ಕೂರಿಸ್ತಾರೆ. ಈಗ ಕರೆಗಳಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಪೂಜೆ ಮಾಡ್ತಿದ್ದ ಹಾಗೇನೆ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ನೋಡಿ. ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಫಸ್ಟು ಉಪ್ಪಾರ ಹೊರಡಿಸ್ತಿದ್ರು, ಅದಾದಮೇಲೆ ಆರತಿ ಹೊರಡಿಸ್ತಾ ಇದ್ರು. ಇವಾಗ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು 2 ಒಟ್ಟಿಗೆ ಹೊರಡಿಸಿದ್ದಾರೆ. ಅದು ಕೂಡ ಫಸ್ಟ್ ನಮ್ಮ ಮನೆಯಿಂದನೇ ಆರತಿ ಮತ್ತು ಉಪ್ಪಾರ ಹೊರಡೋದು. ಮದುವೆಗಿನ್ನ ಮುಂಚೆ ಇದೆಲ್ಲ ಕಾಮನ್ ಆಗಿ ನಾವು ನೋಡ್ತಾ ಇದ್ವಿ. ಮದುವೆ ಆದಮೇಲೆ ತುಂಬ ವರ್ಷಗಳೇ ಆಯಿತು. ಒಂದಿನ ಮುಂಚೆನೇ ಹೋಗಿದ್ದಕ್ಕೆ ಈ ವರ್ಷನಾದ್ರೂ ಇದೆಲ್ಲ ನೋಡುವಂತಹ ಭಾಗ್ಯ ಸಿಕ್ತು. ಅಮ್ಮ ಅಮ್ಮ ಇಲ್ಲೋಡು ನೋಡಮ್ಮ. ಕಾಲೇಜ್ ಆಯಿತು, ಮದುವೆ ಆಯಿತು. ಅದಕ್ಕಿಂತ ಮುಂಚೆ ಅಜ್ಜಿ ಮನೆ ಅಂತ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಆದರೆ ಆಫ್ಟರ್ ಮ್ಯಾರೇಜ್ ಹೆಂಗಾಗ್ಬಿಟ್ಟಿತ್ತು ಅಂದರೆ ಬರೀ ಬಿಸಿ ಶೆಡ್ಯೂಲ್ಸ್. ಹೌದು, ಜೀವನ ಮಾಡಬೇಕು ಅಂದರೆ ದುಡಿಲೇಬೇಕು. ನಮ್ಮ ಚೈಲ್ಡ್ಹುಡ್ ಲೈಫ್ ಎಲ್ಲ ಜಸ್ಟ್ ಮೆಮೊರೀಸ್ ಅಷ್ಟೇನೆ, ಅದು ಗೋಲ್ಡನ್ ಮೆಮೊರೀಸ್. ಈಗ ಒಂದು 10-15 ವರ್ಷ ಆದಮೇಲೆ ಅನಿಸುತ್ತೆ ಪ್ರತಿಯೊಂದು ಮೂಮೆಂಟ್ ಕೂಡ ಎಂಜಾಯ್ ಮಾಡಬೇಕು, ದುಡಿಯೋದೇ ಜೀವನ ಅಲ್ಲ ಅಂತ ಹೇಳಿ. ಇಲ್ಲೊಬ್ರು ಆ ಒಂದು ತಮಟೆ ಸೌಂಡಿಗೆ ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಆಗ್ತಾ ಇದ್ದಾರೆ. ಅದನ್ನ ನೋಡಂತೂ ಇನ್ನೂ ಅನಿಸುತ್ತೆ ಲೈಫಲ್ಲಿ ಸಿಗುವಂತಹ ಎಲ್ಲ ಆಪರ್ಚುನಿಟಿನೂ ಯೂಸ್ ಮಾಡ್ಕೋಬೇಕು, ಆದಷ್ಟು ಎಂಜಾಯ್ ಮಾಡಬೇಕು. ಇಲ್ಲಾಂದ್ರೆ ಲೈಫ್ ಎಲ್ಲ ಸ್ಟ್ರೆಸ್ಫುಲ್ ಆಗಿ ಸ್ಟ್ರಗಲ್ ಮಾಡೋದೇ ಆಗ್ಬಿಡುತ್ತೆ. ಅದಕ್ಕೆ ಅನ್ಸುತ್ತೆ ಈ ರೀತಿ ಹಬ್ಬ ಹರಿದಿನಗಳನ್ನೆಲ್ಲ ನಮ್ಮ ಪೂರ್ವಜರು ಮೊದಲಿಂದ ಆಚರಿಸ್ಕೊಂತ ಬಂದಿರೋದು.
ಊರಲ್ಲಿ ಎಲ್ಲ ಕಡೆಯಿಂದನೂ ಆರತಿಗಳು ಬರುತ್ತೆ. ಆರತಿಗಳನ್ನೆಲ್ಲ ಇಲ್ಲಿ ಊರ ಮುಂದೆ ದೇವ್ರನ್ನ ಎಲ್ಲಿ ಕೂರಿಸಿರ್ತಾರೆ ಅಲ್ಲಿ ಕೂಡಾಕ್ತಾರೆ. ಈ ವರ್ಷ ಅಂತೂ ತುಂಬಾ ಗ್ರ್ಯಾಂಡ್ ಆಗಿನೇ ಈ ಹಬ್ಬ ಆಯ್ತು ಅಂತ ಹೇಳ್ಬೋದು. ಆರತಿಗಳು ಅಷ್ಟೇ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ರಾಶಿ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಭಯನೇ ಆಯ್ತು ನನಗೆ. ಯಾಕಂದ್ರೆ ನಾನು ಇದುವರೆಗೂ ಮಾಡ್ಕೊಂಡಿದ್ದಾಗ್ಲೇನೆ ಹೇಳ್ತಾ ಇದ್ರು ಇದೆಲ್ಲ ವಿಡಿಯೋಸ್ ಮಾಡೋ ಹಾಗಿಲ್ಲ ಅಂತ. ಅದಲ್ಲದೆ ಎಂದೂ ನೋಡದೆ ಇರೋರು ಏನಾದ್ರೂ ರಾಶಿ ಹುಯ್ಯೋದು ನೋಡ್ಬಿಟ್ರೆ ನಿಜವಾಗ್ಲೂ ಎದುರುಕೊಂತಾರೆ. ಯಾಕೆ ಭಯ ಆಗುತ್ತೆ ಇದೆಲ್ಲ ನೋಡಿದ್ರೆ ಅಂತ ಏನಾದ್ರು ಅನ್ಸಿದ್ರೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅಪರೂಪಕ್ಕೆ ಮಾಡೋ ಹಬ್ಬನೇ ತುಂಬ ದೊಡ್ಡ ಹಬ್ಬ. ಹಾಗಂತ ಹೇಳಿ ಇಷ್ಟೊಂದು ಪಟಾಕಿ ಹೊಡೆದ್ರೆ ಎನ್ವಿರಾನ್ಮೆಂಟ್ ಏನಾಗಬೇಕು. ಈ ತರ ಪೊಲ್ಯೂಟೆಡ್ ಏರ್ನ ಉಸಿರಾಡೋದ್ರಿಂದ ಆರೋಗ್ಯ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ. ಈ ತರ ಕ್ರೌಡ್ ಇದ್ದಾಗ ಆದಷ್ಟು ಎಕೋ ಫ್ರೆಂಡ್ಲಿ ಆಕ್ಟಿವಿಟೀಸ್ ಇದ್ರೆ ಒಳ್ಳೇದು. ನಮ್ಮ ಕಸ್ಟಮು ನಮ್ಮ ಸ್ಪಿರಿಚುಯಾಲಿಟಿ ನಾವು ಬಿಡೋದು ಬೇಡ. ಹಾಗಂತ ಎನ್ವಿರಾನ್ಮೆಂಟ್ನ ಪೊಲ್ಯೂಟ್ ಮಾಡೋದು ಒಳ್ಳೇದಲ್ಲ ಅಲ್ವಾ. ನಾನಂತೂ ಎವ್ರಿ ಮೂಮೆಂಟ್ ಕೂಡ ಎಂಜಾಯ್ ಮಾಡಿದ್ದೀನಿ. ಹಬ್ಬ ಅಂತೂ ಈ ವರ್ಷ ತುಂಬಾನೇ ಚೆನ್ನಾಗಾಯ್ತು. ಆದ್ರೆ ಪಟಾಕಿ ಹೊಡೆದಿದ್ ಮಾತ್ರ ನನ್ಗೆ ಇಷ್ಟನೇ ಆಗ್ಲಿಲ್ಲ. ಅಲ್ಲಿ ಮಕ್ಕಳು ವಯಸ್ಸಾದವರು ಅವ್ರಿಗೆಲ್ಲ ಬೀಟ್ ಮಾಡೋದು ಕೂಡ ಎಷ್ಟು ಕಷ್ಟ ಆಗ್ತಾ ಇದೆ. ಸೆಲೆಬ್ರೇಟ್ ಮಾಡ್ಲಿ ಆರತಿ ಹೊರೋದು, ಈ ಉಪ್ಪಾರ ಮತ್ತೆ ತಮಟೆ ಸೌಂಡು ಇದೇ ಎಷ್ಟು ಒಳ್ಳೆ ವೈಬ್ಸ್ ನ ಕ್ರಿಯೇಟ್ ಮಾಡ್ತಾ ಇತ್ತು. ಈ ಪಟಾಕಿ ಹೊಡೆಯೋದ್ರಿಂದ ಏನ್ ಯೂಸ್ ಅಂತ ನನ್ಗಂತೂ ಅರ್ಥ ಆಗ್ಲಿಲ್ಲ. ಬರೀ ಈ ತರ ಒಂದು ಲೈಟಿಂಗ್ಸ್ ನೋಡ್ಬೋದು, ಅಷ್ಟ್ ಬಿಟ್ರೆ ಏರ್ ಪೊಲ್ಯೂಷನ್ ಆಗುತ್ತೆ, ಸೌಂಡ್ ಪೊಲ್ಯೂಷನ್ ಆಗುತ್ತೆ. ಇದೆಲ್ಲ ಪ್ರೋಗ್ರಾಮ್ ಆದ್ಮೇಲೆ ರಾಶಿ ಹುಯ್ಯೋದಿತ್ತು. ಅದು ಕೂಡ ಒಂದು 3:30 ನಡೀತು. ಅದೊಂದು ಮಾತ್ರ ವಿಡಿಯೋ ಮಾಡ್ಕೊಳ್ಳೋ ಹಾಗಿರ್ಲಿಲ್ಲ. ಹಾಗಾಗಿ ನಾನು ಅದನ್ನ ಸ್ಕಿಪ್ ಮಾಡಿದೀನಿ. ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟೇನೆ, ಯಾಕಂದ್ರೆ ಮಲ್ಗೋದಂತೂ ಬೆಳಗಿನ ಜಾವ ಆಗಿತ್ತು. ಇನ್ನು ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಮನೆಯಲ್ಲೇ ದೇವ್ರಿರೋದ್ರಿಂದ ಮಡಿ ಮೈಲ್ಗೆ ಅಂತ ಇದ್ದೇ ಇರುತ್ತೆ. ಇನ್ನು ದೇವರಿಗೆ ಕೈ ಮುಗ್ದು ತಿಂಡಿ ತಿನ್ಬೇಕು. ಹಾಗೆ ಇನ್ನೊಬ್ರು ಮಾವನ ಮನೆಯಲ್ಲೂ ಕೂಡ ಊಟಕ್ಕೆ ಕರೆದಿದ್ದಾರೆ, ಅಲ್ಲಿ ಕೂಡ ಹೋಗ್ಬೇಕು. ಮಂದೆ ಅಮ್ಮನವರು ನಾವು ಹುಟ್ಟದಾಗ್ಲಿಂದನೂ ನಾವು ಈ ಮನೆಯಲ್ಲಿ ಅಮ್ಮನವ್ರನ್ನ ಕೂರ್ತಾ ಇರೋದನ್ನ ನೋಡಿದೀವಿ. ಅವತ್ತಿನಿಂದನೂ ಇದೇ ಮನೆಯಲ್ಲೇ ಕೂರ್ತಾರೆ. ಈ ಮನೆಯಲ್ಲೇ ಕೂರ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಇನ್ನೊಂದು ಹೊಸ ಮನೆ ಕಟ್ಸಿ ಅಲ್ಲಿ ಕೂರ್ಬೇಕು ಅಂತ ಇನ್ನೂ ದೊಡ್ಡ ಮನ್ಸು ಮಾಡಿಲ್ಲ ಅಮ್ಮನವರು. ನಾವು ಚಿಕ್ಕದ್ರಿಂದನೂ ನೋಡಿದೀವಿ ಅಮ್ಮನವರು ಇಲ್ಲೇ ಕೂತ್ಕೊಳ್ಳೋದು. ಹಾಗಾಗಿ ನಾವು ಅವ್ರ ಕಣ್ಮುಂದೆನೆ ಆಡ್ತಾ ಬೆಳ್ತಿರೋದು. ಇದು ಇನ್ನೊಬ್ರು ಮಾವನ ಮನೆ ಆಗಿರುತ್ತೆ. ಅಲ್ಲೇ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ಈಗ ಎಲ್ಲರೂ ಈ ಹೊಲದ ಹತ್ರ ಬಂದಿದೀವಿ. ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೆಳಗ್ಗೆ ಬಿರಿಯಾನಿ ರೆಡಿ ಆಗಿತ್ತು. ನನಗೆ ಎಸ್ಪೆಷಲಿ ಬಿರಿಯಾನಿ ಟೇಸ್ಟ್ ಹೇಗಿರ್ಬೇಕು ಅಂತ ಅನ್ಕೊಂಡಿರ್ತೀನೋ ಆ ರೀತಿ ಇತ್ತು. ನಾನು ತಿನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಿಂದೆ. ನಾವು ಚಿಕ್ಕ ಹುಡುಗರಲ್ಲೆಲ್ಲ ಹೀಗೇನೆ, ಈಗ ನಮ್ಮ ಮಕ್ಕಳು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಫಾರ್ ಎವರ್ ಅಂತ ಹೇಳ್ತಾರೆ, ಹೌದಾ? ಇಲ್ಲಿ ನೋಡಿ, ನಮ್ ದೊಡ್ಡಮ್ಮನ ಫ್ರೆಂಡ್ಸು, ನಮ್ಮಮ್ಮನ ಫ್ರೆಂಡ್ಸು. ಅವ್ರು ಚಿಕ್ಕ ಹುಡುಗರಲ್ಲಿ ಹೇಗಿದ್ರು ಹಾಗೆ ಇವತ್ತಿಗೂ ಕೂಡ ಇರ್ತಾರೆ. ಪೂಜೆ ಮಾಡ್ಕೊಡೋದಕ್ಕೆ ದೇವರು ಬಂದಿದ್ದ ದಿನ ಐನೋರು ಇರ್ತಾರೆ. ಅವ್ರು ಇಲ್ಲ ಅಂತ ಅಂದ್ರೆ ಬಂದಿರೋಂತಹ ಊರಿನ ಜನಗಳಿಗೆ ನಮ್ಮ ಮನೆಯವರೇ ಯಾರಾದ್ರೂ ಒಬ್ರು ಪೂಜೆ ಮಾಡಿ ಕೊಡ್ತಾರೆ. ನಮಸ್ಕಾರ ಮಾಡ್ಕೊಳ್ಳಿಲ್ಲ. ಇಷ್ಟು ವರ್ಷಕ್ಕೆ ಈ ವರ್ಷ ಮಂದ್ಯಮ್ಮನ ರಾಶಿಗೆ ಒಂದಿನ ಮುಂಚೆನೆ ಬಂದು ಎಲ್ಲಾರ ಜೊತೆ ಬೆರೆಯುವಂತಹ ಭಾಗ್ಯ, ಹಾಗೆ ಹಳೆದನ್ನೆಲ್ಲ ಮೆಲ್ಕ್ ಹಾಕುವಂತಹ, ಮುಂದೆ ಅಮ್ಮನವರು ದಾರಿ ಬಿಟ್ಕೊಟ್ರೆ ಅವರು ನಮ್ಮನ್ನ ಇನ್ನೊಂದ್ಸರಿ ಕರ್ಸ್ಕೊಂಡ್ರೆ ಬರ್ತೀವೇನೋ. ಹಾಗಾಗಿ ಅಮ್ಮನವ್ರ ಜೊತೆ ಕಳೆದಂತಹ ಕ್ಷಣಗಳನ್ನೆಲ್ಲ ಫ್ರೇಮ್ ಮಾಡಿ ಇಟ್ಕೊಳ್ಳುವಂತಹ ಸಮಯ. ಎಲ್ಲರೂ ಕೂಡ ಫೋಟೋಸ್ ತಕೊಂಡ್ವಿ, ಸೆಲ್ಫಿ ತಕೊಂಡ್ವಿ. ನೆಕ್ಸ್ಟ್ ಟೈಮು ಬಂದ್ರು ಬರ್ಬೋದು. ಎಲ್ಲ ಅಮ್ಮನವ್ರ ಕೃಪೆನೆ, ಅಮ್ಮನವ್ರ ಆಶೀರ್ವಾದದಿಂದ ನಮ್ಮ ಮಾವರು ಕೂಡ ಒಂದು ಹೊಸ ಮನೆ ಕಟ್ಟಿಸ್ಬೋದು. ಹಾಗಾಗಿ ನೆಕ್ಸ್ಟ್ ಟೈಮ್ ರಾಶಿ ಉಯಿಸಿದಾಗ ಅಮ್ಮನವರು ಹೊಸ ಮನೆಯಲ್ಲಿ ಇರ್ತಾರಲ್ವಾ, ಹಾಗಾಗಿ ಅವ್ರ ಜೊತೆ ನಾವು ಬೆಳೆದಿರುವಂತಹ ಮನೆಯಲ್ಲಿ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಡ್ವಿ. ಈ ಒಂದು ಲಾಗು ನನಗೆ ಮೆಮೊರಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟು ಜನಕ್ಕೆ ಅಮ್ಮನವರ ಸೇವೆ ಮಾಡುವಂತಹ ಭಾಗ್ಯ ಸಿಗುತ್ತೆ. ಇಲ್ಲಿ ನಮ್ಮ ಮಾವಂದರಿಗೆ ಅಂತಹ ಒಂದು ಭಾಗ್ಯ ಸಿಕ್ಕಿದೆ. ಮನೆಯ ಹೆಣ್ಣು ಮಗಳಾಗಿ ಅಮ್ಮನವ್ರು ಬಂದು ಕೂರ್ತಾರೆ. ನಾವು ಕೂಡ ಚಿಕ್ಕದ್ರಿಂದ ಇಷ್ಟೇ ಹತ್ರದಿಂದ ಅಮ್ಮನ ನೋಡ್ತಾ ಬೆಳೆದಿದ್ದೀವಿ. ಬೇರೆ ದೇವ್ರಗಳ ಮುಂದೆ ಕೈ ಮುಗಿದು ಬೇಡ್ಕೊಳ್ಳೋ ರೀತಿನೇ ಬೇರೆ, ಮಂದೆ ಅಮ್ಮನ ಮುಂದೆ ಕೈ ಮುಗಿದು ಬೇಡ್ಕೊಳ್ಳೋ ರೀತಿನೇ ಬೇರೆ ಆಗಿರುತ್ತೆ. ಯಾಕಂದ್ರೆ ನಮ್ಮಮ್ಮ ಅನ್ನೋ ಒಂದು ಭಾವನೆ ಇರುತ್ತೆ. ಅಪರೂಪದ ಗಂಡ್ ಮಗ ಸುಮಾರು ಸಾಕೊಂಡಿದೀವಿ ನಾವು. ಹಿಡ್ಕೊಂಡ್ ಜಿಗಿಟ್ ಬಿಟ್ರೆ ನೀನು
ಇನ್ನು ನಮ್ಮ ದೊಡ್ಡ ಮಾವರ ಮನೆಗೆ ಊಟಕ್ಕೆ ಬಂದಿದ್ದೀವಿ. ಅವ್ರ ಮೊಮ್ಮಗಳು ಇವಳು. ಲಕ್ಷ್ಮಿ ಲಕ್ಷ್ಮಿಗೆ ನೆನಪೇ ಇಲ್ಲ ನಮ್ಗೆ. ನನ್ನ ಹತ್ರ ಬರ್ಬಾರ್ದು, ಅವಳ ಹತ್ರ ಹೋಗ್ಬೇಕಂತ. ಹೋಗು, ಕುತ್ಕೋ ಕುತ್ಕೋ ಇಲ್ಲಿ. ಯಾಕೋ ಹಿಡ್ಕೊ ಎತ್ಕೋತಿಲ್ಲ ಅಂತ ನಾನು ಎತ್ಕೊಳಕ್ ಇವಾಗ ನಿಲ್ಲ. ಅವನ ಹತ್ರಕ್ಕೆ ಹೋಗ್ಬೇಕು ಅವಳು. ಹೋಗು, ಅವ್ನು ಎದಿರೋ ಅಲ್ಲಿರೋ ನೋಡತ್ತಾನೆ. ಇನ್ನೂ ಕಾಪ ಬರುತ್ತೆ. ಏನ್ ಮೇಡಮ್ ಜೋರಾಗಿದ್ದೀರಾ? ಆಮೇಲೆ ಮಗ ಸೈಲೆಂಟ್ ಅಂದ್ಕೊಂಡ್ರೆ ಬಂದ್ಲು ಬೇಕಂತ ನೋಡಕ್ ಬಿಡ ಕಣ. ಸರಿ, ನೆಕ್ಸ್ಟ್ ಇದೇ ಥರ ಲಾಗಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.